ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ. ವಿದ್ಯುತ್ ದರ ಏರಿಕೆ ಇರ್ಬೋದು, ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು, ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು, ಈ ರೀತಿ ಪ್ರತಿ ಹಂತದಲ್ಲಿ. ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವ್ರಿಗೆ ಗುರ್ತಾಗ್ತಾ ಇಲ್ಲ. ಈ ಕಡೆ ಎಕ್ಸೈಸದ್ದು ಕಲೆಕ್ಷನ್, ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡುವಂಥದ್ದು, ಅಂದರೆ ಇನ್ನೂ ಹೆಚ್ಚು ಕುಡೀರಿ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು. ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು, ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಎಂತಿದ್ರು, ಒಂದು ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ. ಆರ್ಥಿಕ ಸಮತೋಲನವನ್ನು ಕಾಯ್ಕೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ, ವಿದ್ಯುತ್ ಫ್ರೀ ಕೊಡ್ತೀರಿ, ಆಮೇಲೆ ಬಸ್ನಾಗ ಫ್ರೀಯಾಗಿ ಅಡ್ಡಾಡಿಸ್ತೀರಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ. ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಇದರಿಂದನೇ ಕೊಟ್ಬಿಡ್ರಲ್ಲ, ನಿಮ್ಮ ಖಜಾನೆಯಿಂದ ರೈತರಿಗೆ ನಿಮ್ಮೊಂದು ಕ್ರೆಡಿಟ್ ಬರ್ತದೆ ನೀವು ಕೊಡೋದ್ರಿಂದ. ಹಾಲಿಂದ ಈಗ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲಿ ರೈತರ ಸಲುವಾಗಿ ನೀವು 4 ರೂಪಾಯಿ ದರ ಇರಿಸಿರಿ ಅಂತಿರಲ್ಲ, ಆ ರೈತರಿಗೆ ಹಿಂದೆ ಯಡಿಯೂರಪ್ಪರು ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದು. ಅದು ರೈತರಿಗೆ ಪ್ರೋತ್ಸಾಹ ಧನ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ದು. ಯಡಿಯೂರಪ್ಪನವ್ರು ಇದ್ದಾಗ 2 ರೂಪಾಯಿ ಚಾಲು ಮಾಡಿದ್ರು ಅವರು. ಮುಂದಿನ ಸರ್ಕಾರ ಅದನ್ನು ನಡೆಸ್ಕೊಂಡು ಬಂದರು. ಹಾಗೆ ನೀವು 4 ರೂಪಾಯಿ ಪ್ರೋತ್ಸಾಹಧನ ಕೊಡ್ರಲ್ಲ ನಿಮ್ಮ ಬಜೆಟ್ನಿಂದ. ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ? ರೈತರ ಕಾಳಜಿ ತೆಗೆದುಕೊಳ್ಬೇಕು. ಡೆಫಿನೆಟ್ಲಿ ರೈತರು ಒಳ್ಳೆಯ ವರಮಾನ ಆಗಬೇಕು. ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ಬರೆಸಲ್ರಿ. ಈಗ ಇಲ್ಲೆಲ್ಲ ಮಾಡಕತ್ತೀರ, ದರ ಇದರದ್ದು ಬಸ್ ಫ್ರೀ ಕೊಟ್ಟಿದ್ದೀರಿ, ವಿದ್ಯುತ್ ಫ್ರೀ ಕೊಟ್ಟಿದ್ದೀರಿ, 2,000 ರೂಪಾಯಿ ಕೊಡ್ತಾ ಇದ್ದೀರಿ. ಆಯ್ತು, ಹಂಗಾರೆ ಇದನ್ನೂ ಒಂದು ಮಾಡಿಬಿಡ್ರಲ್ಲ. ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಹೊಡೆತ ಜನಸಾಮಾನ್ಯರಿಗೆ. ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತಿದ್ದೆ. ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದನ್ನು ವಾಪಸ್ ತೆಗೆದುಕೊಡ್ರಿ, ಅಥವಾ ನಿಮ್ಮ ಖಜಾನೆಯಿಂದ ಭರಣ ಮಾಡಿರಿ. ಜನಸಾಮಾನ್ಯರ ಮೇಲೆ ಇದ್ರ ಬಗ್ಗೆ ಭಾರ ಹಾಕಬೇಡ್ರಿ ಅಂತ ಹೇಳ್ತೇನೆ.